ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾಳ್ಯದಲ್ಲಿನ ಈ ಕುರ್ಚಿ ಕಾಳಗ ಕೇವಲ ರಾಜಕಾರಣಿಗಳ, ಅದರಲ್ಲೂ ನೇರವಾಗಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಬಣದ ನಡುವಿನ ಫೈಟ್ ಆಗಿತ್ತು. ಆದ್ರೆ ಯಾವಾಗ ನಿರ್ಮಲಾನಂದನಾಥ ಶ್ರೀಗಳು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು, ಇದೀಗ ಎರಡೂ ಬಣಗಳ ಪರವಾಗಿಯೂ ಕೂಡ, ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಮುದಾಯ, ಅದರಲ್ಲೂ ಪ್ರಬಲವಾಗಿ ಕುರುಬ ಸಮುದಾಯದ ಮಠಗಳು, ಮಠಾಧಿಪತಿಗಳು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಒಕ್ಕಲಿಗ ಸಮುದಾಯದ ಮಠಗಳು, ಮಠಾಧಿಪತಿಗಳು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇವತ್ತೂ ಕೂಡ ಅನೇಕ ಸ್ವಾಮೀಜಿಗಳು ಮಾತನಾಡಿದ್ದಾರೆ. ಹಾಗೆ ಸಮುದಾಯಗಳ ಮುಖಂಡರು ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡಿ ಇಂಥವರಿಗೇನೆ ಅಧಿಕಾರ ಕೊಡಬೇಕು, ಸಮುದಾಯದ ಆಶೋತ್ತರಗಳಿಗೆ ಮನ್ನಣೆ ಸಿಗಬೇಕು ಅಂದ್ರೆ ಅನ್ನೋ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ. ಕುರ್ಚಿ ಕದನದಲ್ಲಿ ಸಮುದಾಯ ಸಮರ ಆ ಮೂಲಕ ತೀವ್ರವಾಗ್ತಾ ಇದೆ. ಪಟ್ಟದ ಫೈಟ್ಗೆ ಮಠಾಧೀಶರು ಹಾಗೆ ಸಮುದಾಯಗಳ ಎಂಟ್ರಿ ಆಗಿದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರಿಗೆ ಹಲವು ಸಮುದಾಯಗಳ ಬೆಂಬಲ ಸಿಗ್ತಾ ಇದೆ. ಈ ಸಮುದಾಯ ಸಮರ ಇವತ್ತು ತೆಗೆದುಕೊಂಡಿರುವ ಟ್ವಿಸ್ಟ್ ಅಂಡ್ ಟರ್ನ್ಗಳು ಹಾಗೆ ಇದರ ಪ್ರಭಾವ ಕುರ್ಚಿ ಡಿಸೈಡ್ ಮಾಡುವಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು, ಇದರ ಬಗ್ಗೆ ವಿಶ್ಲೇಷಣೆಯನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದು ಬಹುಶಃ ನಿರ್ಮಲಾನಂದನಾಥ ಶ್ರೀಗಳು ಮಾತನಾಡಿದ್ದಕ್ಕೆ ಸಮುದಾಯ ಸಮರ ಅಂತ ಹೇಳಿ ವಿಶ್ಲೇಷಣೆ ಆಗ್ತಾ ಇದೆ. ಬಟ್ ನಿನ್ನೆ ಕೂಡ ನಾವು ಮಹಾಭಾರತ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡಿದ್ವಿ, ಯತೀಂದ್ರ ಸಿದ್ದರಾಮಯ್ಯನವರು ಅಹಿಂದ ನಾಯಕತ್ವಕ್ಕೆ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿಕೆ ನೀಡಿದ್ರು. ಬಹುಶಃ ಈ ಮೊದಲ ಕಿಡಿ ಅಲ್ಲಿಂದಲೇ ಹೊತ್ಕೊಳ್ತಾ ಅಂತ ಹೇಳಿ. ಸರ್ ಬಹುಶಃ ಅಲ್ಲಿಂದ ಹುಟ್ಟಿರ್ಬೋದೇನೋ, ಯಾಕಂದ್ರೆ ಅಹಿಂದ ನಾಯಕತ್ವದ ಸರಿಯಾದ ರೀತಿಯಲ್ಲಿ ಅಂದ್ರೆ ಒಂದು ರೀತಿಯ ಮೊನ್ನೆ ಪದೇ ಪದೇ ಒಂದು ಪದವನ್ನು ಯೂಸ್ ಮಾಡಿದ್ರಲ್ಲ, ತನು ಮನ ಧನದಿಂದ ಇದನ್ನು ಮುಂದುವರಿಸಬಲ್ಲಂತ ನಾಯಕ ಇದ್ರೆ ಕಾಂಗ್ರೆಸ್ ಅಲ್ಲಿ ಅದು ಜಾರಕಿಹೊಳಿ, ಅದರಲ್ಲಿ ಡೌಟ್ ಇಲ್ಲ, ಮಾತು ಬೇರೆ. ಆದ್ರೆ ಬಹಳ ದುಃಖಕರ ವಿಚಾರ ಅಂದ್ರೆ ಇದು ಸಮುದಾಯಗಳ ಸಂಘರ್ಷವಾಗಿ ಏರ್ಪಾಡಾಗ್ತಾ ಇರೋದು. ಇದು ಕೇವಲ ಇಬ್ಬರು ನಾಯಕರುಗಳ ಜಿದ್ದಾಜಿದ್ದಿಯ ಒಂದು ಪ್ರಸಂಗ ಮೀರಿ ಸಮುದಾಯಗಳ ಸಂಘರ್ಷ ಆಗ್ಬಿಟ್ರೆ ಇದು ಕರ್ನಾಟಕಕ್ಕೆ ಒಳ್ಳೆಯದಲ್ಲ. ಒಂದು ಆಮೇಲೆ ಈ ನಿರ್ಮಾಣದ ಶ್ರೀ ಸ್ವಾಮೀಜಿ ಆಗ್ಲಿ ಅಥವಾ ಬೇರೆ ಬೇರೆ ಒಕ್ಕಲಿಗ ಸಮುದಾಯದ ಧರ್ಮಗುರುಗಳಾಗ್ಲಿ ಅವ್ರು ಹೇಳ್ತಾ ಇರೋದೇನು ಅಂದ್ರೆ, ಈ ತರದ ಒಂದು ಒಪ್ಪಂದ ಆಗಿದೆ, ಒಪ್ಪಂದಕ್ಕೆ ಬೆಲೆ ಕೊಡಿ. ಇಷ್ಟು ದಿನ ನಿಮ್ಮ ಅಹಿಂದ ನಾಯಕರುಗಳು ಮುಖ್ಯಮಂತ್ರಿ ಆಗಿದ್ದಾರೆ, ಈಗ 2.5 ವರ್ಷ ನಮ್ಮ ನಾಯಕರಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ ವಿನ, ಆದ್ರೆ ಅದಕ್ಕೆ ಪರ್ಯಾಯವಾಗಿ ಮಾತಾಡ್ತಾ ಇರೋದು, ಅದಕ್ಕೆ ಉತ್ತರವಾಗಿ ಹೇಳ್ತಾ ಇರೋದು ಕೆಲವು ಮಾತನ್ನು ಕೇಳಿಸ್ಕೊಂಡು ನಾನು ಈ ಒಕ್ಕಲಿಗ ಸಂಘಟನೆಯ ಕೆಲವು ನಾಯಕರುಗಳು ಟಿವಿನಲ್ಲೇನೆ ಹೇಳಿಕೆ ಕೊಟ್ಟಿದ್ದನ್ನು ಗಮನಿಸಿದೆ. ಅವರು ನೇರ ಕಾಂಗ್ರೆಸ್ ಪಾರ್ಟಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ, ನೀವು ಅಹಿಂದ ನಾಯಕರನ್ನೇನೋ ಇಳಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೆಟ್ಟ ದಿನಗಳನ್ನು ನೋಡ್ಬೇಕಾಗ್ತದೆ. ಅಂದ್ರೆ ಇದು ಅತಿರೇಕದ ಮಾತಲ್ವಾ? ಈಗ ನಿಮ್ಮನ್ನ ಸಿದ್ದರಾಮಯ್ಯನವರನ್ನ 2 ಬಾರಿ ಮುಖ್ಯಮಂತ್ರಿ ಮಾಡಿ ಮತ್ತೆ ಈ ತರದ ಒಂದು ವಾರ್ನಿಂಗ್ ಅನ್ನ ಪಡಿಬೇಕಾ ಕಾಂಗ್ರೆಸ್? ಅಥವಾ ಒಬ್ಬ ಅಹಿಂದ ಆಗ್ಲಿ, ಲಿಂಗಾಯತ ಆಗ್ಲಿ, ಒಕ್ಕಲಿಗ ಆಗ್ಲಿ ಬೇರೆ ಸಮುದಾಯಕ್ಕೆ ಅವಕಾಶ ಸಿಗ್ಲೇಬಾರ್ದ? ಬೇರೆ ಸಮುದಾಯಗಳಿಗೆ ಅವಕಾಶ ಇಲ್ವಾ? ಹಾಗಾದ್ರೆ ಈ ತರದ ಒಂದು ಜಿದ್ದಾಜಿತನ ಫಲವಾಗಿನೇ ಆ ತರದ ಮಾತುಗಳು ಬರೋದು, ಮುಂದೆ ಅದು ಸಂಘರ್ಷದ ಮಾತಾಗೋದು, ಅದು ಸಮುದಾಯದ ಸಂಘರ್ಷದ ಮಾತಾಗೋದು ಬಹಳ ಸರಳ. ಅದಕ್ಕೆ ಬಹುಶಃ ಇವತ್ತು ಏನು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಿದ್ದಾರೆ, ಅಲ್ಲಿ ಏನ್ ತಿರುವು ಪಡಿತದ ನೋಡ್ಬೇಕು ನಮಗೆ. ಬಟ್ ಈ ಸಮುದಾಯ, ಅದರಲ್ಲೂ ಅಹಿಂದ ಸಮುದಾಯದಿಂದಲೇ ಕಾಂಗ್ರೆಸ್ಗೆ ಅಧಿಕಾರ, ಇಸ್ ಇಟ್ ನಾಟ್ ಪಾರ್ಷಿಯಲಿ ಕರೆಕ್ಟ್ ಸರ್? ಯಾಕಂತಂದ್ರೆ ನಿನ್ನೆ ಮಾತನಾಡಿದವರು ಅದೇ ಹೇಳ್ತಿದ್ದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಅಹಿಂದ ಸಮುದಾಯದ ವೋಟ್ಗಳು ಅತ್ಯಂತ ನಿರ್ಣಾಯಕ ಪಾತ್ರ ನಿರ್ವಹಿಸಿವೆ. ಇನ್ ಕೇಸ್ ಅಹಿಂದ ನಾಯಕರಾದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಆ ವೋಟ್ಗಳು ಡೈವರ್ಟ್ ಆಗುತ್ತೆ, ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ. ಈಗ ಪರ್ಯಾಯವಾಗಿ ಯಾವ ಪಾರ್ಟಿ ಇದೆ ಅದು ಬೇರೆ ಚರ್ಚೆ, ಬಟ್ ಅಹಿಂದ ವೋಟ್ಗಳು ಕಾಂಗ್ರೆಸ್ ಪಾರ್ಟಿಗೆ ಬ್ಯಾಕ್ ಬೋನ್ ಹೌದೋ ಅಲ್ವೋ ಅಂತ. ಅಲ್ಲ, ನೀವು ಉಪಯೋಗಿಸಿದ ಪದ ಕರೆಕ್ಟ್ ಆಗಿದೆ. ಪಾರ್ಷಿಯಲಿ ಟ್ರೂ, ನಾಟ್ ಫುಲ್ಲಿ ಟ್ರೂ, ಕಂಪ್ಲೀಟ್ಲಿ ಟ್ರೂ, ಪಾರ್ಷಿಯಲಿ ಟ್ರೂ. ಈಗ ಒಂದು ಚುನಾವಣೆ ಗೆಲ್ಬೇಕಾದ್ರೆ ಒಂದೇ ಒಂದು ಮತ ಕೂಡ ಮುಖ್ಯನೇ. ಅನೇಕ ಚುನಾವಣೆಯಲ್ಲಿ ಒಂದೇ ಒಂದು ಮತದಿಂದ ಗೆದ್ದವರಿದ್ದಾರೆ. ನಿರ್ಣಾಯಕ ಯಾವುದು? ಕೊನೆ ಮತ ನಿರ್ಣಾಯಕ, ಮೊದಲಿನ ಮತ ನಿರ್ಣಾಯಕನ, ಮಧ್ಯದ ಮತ ನಿರ್ಣಾಯಕವೇ? ಆ ನಿರ್ಣಾಯಕ ಅನ್ನೋದು ಯಾವುದು? ಒಂದು. ಇನ್ನೊಂದು, ಈ ಅಹಿಂದ ಸಮುದಾಯದ ಮತ ಕಾಂಗ್ರೆಸ್ಗೂ ಬೇಕು, ಬಿಜೆಪಿಗೂ ಬೇಕು. ಪ್ರತಿಯೊಂದು ರಾಜಕಾರಣಿಯು, ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೂಡ ಎಲ್ಲ ಸಮುದಾಯಗಳನ್ನು ಅಡ್ರೆಸ್ ಮಾಡಿನೇ ಮಾತಾಡಬೇಕಾಗ್ತದೆ. ಅಂತದ್ರಲ್ಲಿ ಅಹಿಂದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಸತತ 5 ವರ್ಷ ಕಾಲ
ಒಂದು ಒಳ್ಳೆಯ ಸರ್ಕಾರ ನಡೆಸಿ ಯಾಕೆ ಸೋತರಾಗದ್ರೆ 2018ರಲ್ಲಿ ಅಲ್ಲಿಂದ ಮಾತ್ರ ಬೇಕು. ಯಾಕೆ ಸೋತರಾಗದ್ರೆ ನಿಮ್ದೇ ಸರ್ಕಾರ, ನೀವೇ ಮುಖ್ಯಮಂತ್ರಿ, 5 ವರ್ಷ ಯಾರು ನಿಮ್ಮ ಒಂದು ಸದನದಲ್ಲಿ ಹೇಳಿದ್ರೆ ಅವರು ನಮ್ಮನ್ನ ಹೈಕಮಾಂಡ್ ಆಗ್ಲಿ ನಮ್ಮ ದೆಹಲಿ ನಾಯಕರು ನನಗೆ ಕೈ ಹಿಡಿಲಿಲ್ಲ, ನನಗೆ ಯಾವ್ದ್ರ ಬಗ್ಗೆ ಇಂಟರ್ಫಿಯರ್ ಮಾಡ್ಲಿಲ್ಲ, ಕೈ ತೋರಿಸಲಿಲ್ಲ, ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟರು ಅಂತ ಅವರೇ ಹೇಳ್ಕೊಂತಿದ್ದಾರೆ. ಅಷ್ಟು ಸ್ವಾತಂತ್ರ್ಯ ಕೊಟ್ಟು 5 ವರ್ಷದ ಸರ್ಕಾರ ಮಾಡಿ ಆದ ಮೇಲೆ 2018ಕ್ಕೆ ನೀವು ಎಲೆಕ್ಷನ್ ಯಾಕೆ ಸೋತ್ರಿ? ಅಲ್ಲಿಗೆ ಅಹಿಂದ ಮಾತ್ರ ನಿರ್ಣಾಯಕ ಅಲ್ವಲ್ಲ. ಕೊನೆಗೆ ಅಹಿಂದ ಪ್ಲಸ್ ಡಿ.ಕೆ. ಶಿವಕುಮಾರ್ ಆಗಿದ್ದಕ್ಕೇನೆ 2023ಕ್ಕೆ ನಿಮ್ಗೆ ಅಧಿಕಾರ ಬಂತು. ಡಿ.ಕೆ. ಶಿವಕುಮಾರ್ ಪ್ರವಾಹ ಶಕ್ತಿ ಸೇರಿದವಾಗ 2023 ಚುನಾವಣೆಯಲ್ಲಿ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾಳ್ಯದಲ್ಲಿನ ಈ ಕುರ್ಚಿ ಕಾಳಗ ಕೇವಲ ರಾಜಕಾರಣಿಗಳ, ಅದರಲ್ಲೂ ನೇರವಾಗಿ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಬಣದ ನಡುವಿನ ಫೈಟ್ ಆಗಿತ್ತು. ಆದ್ರೆ ಯಾವಾಗ ನಿರ್ಮಲಾನಂದನಾಥ ಶ್ರೀಗಳು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು, ಇದೀಗ ಎರಡೂ ಬಣಗಳ ಪರವಾಗಿಯೂ ಕೂಡ, ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಮುದಾಯ, ಅದರಲ್ಲೂ ಪ್ರಬಲವಾಗಿ ಕುರುಬ ಸಮುದಾಯದ ಮಠಗಳು, ಮಠಾಧಿಪತಿಗಳು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇತ್ತ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಒಕ್ಕಲಿಗ ಸಮುದಾಯದ ಮಠಗಳು, ಮಠಾಧಿಪತಿಗಳು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇವತ್ತೂ ಕೂಡ ಅನೇಕ ಸ್ವಾಮೀಜಿಗಳು ಮಾತನಾಡಿದ್ದಾರೆ. ಹಾಗೆ ಸಮುದಾಯಗಳ ಮುಖಂಡರು ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡಿ ಇಂಥವರಿಗೇನೆ ಅಧಿಕಾರ ಕೊಡಬೇಕು, ಸಮುದಾಯದ ಆಶೋತ್ತರಗಳಿಗೆ ಮನ್ನಣೆ ಸಿಗಬೇಕು ಅಂದ್ರೆ ಅನ್ನೋ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ. ಕುರ್ಚಿ ಕದನದಲ್ಲಿ ಸಮುದಾಯ ಸಮರ ಆ ಮೂಲಕ ತೀವ್ರವಾಗ್ತಾ ಇದೆ. ಪಟ್ಟದ ಫೈಟ್ಗೆ ಮಠಾಧೀಶರು ಹಾಗೆ ಸಮುದಾಯಗಳ ಎಂಟ್ರಿ ಆಗಿದೆ. ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರಿಗೆ ಹಲವು ಸಮುದಾಯಗಳ ಬೆಂಬಲ ಸಿಗ್ತಾ ಇದೆ. ಈ ಸಮುದಾಯ ಸಮರ ಇವತ್ತು ತೆಗೆದುಕೊಂಡಿರುವ ಟ್ವಿಸ್ಟ್ ಅಂಡ್ ಟರ್ನ್ಗಳು ಹಾಗೆ ಇದರ ಪ್ರಭಾವ ಕುರ್ಚಿ ಡಿಸೈಡ್ ಮಾಡುವಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು, ಇದರ ಬಗ್ಗೆ ವಿಶ್ಲೇಷಣೆಯನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದು ಬಹುಶಃ ನಿರ್ಮಲಾನಂದನಾಥ ಶ್ರೀಗಳು ಮಾತನಾಡಿದ್ದಕ್ಕೆ ಸಮುದಾಯ ಸಮರ ಅಂತ ಹೇಳಿ ವಿಶ್ಲೇಷಣೆ ಆಗ್ತಾ ಇದೆ. ಬಟ್ ನಿನ್ನೆ ಕೂಡ ನಾವು ಮಹಾಭಾರತ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡಿದ್ವಿ, ಯತೀಂದ್ರ ಸಿದ್ದರಾಮಯ್ಯನವರು ಅಹಿಂದ ನಾಯಕತ್ವಕ್ಕೆ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿಕೆ ನೀಡಿದ್ರು. ಬಹುಶಃ ಈ ಮೊದಲ ಕಿಡಿ ಅಲ್ಲಿಂದಲೇ ಹೊತ್ಕೊಳ್ತಾ ಅಂತ ಹೇಳಿ. ಸರ್ ಬಹುಶಃ ಅಲ್ಲಿಂದ ಹುಟ್ಟಿರ್ಬೋದೇನೋ, ಯಾಕಂದ್ರೆ ಅಹಿಂದ ನಾಯಕತ್ವದ ಸರಿಯಾದ ರೀತಿಯಲ್ಲಿ ಅಂದ್ರೆ ಒಂದು ರೀತಿಯ ಮೊನ್ನೆ ಪದೇ ಒಂದು ಪದವನ್ನು ಯೂಸ್ ಮಾಡಿದ್ರಲ್ಲ, ತನು ಮನ ಧನದಿಂದ ಇದನ್ನು ಮುಂದುವರಿಸಬಲ್ಲಂತ ನಾಯಕ ಇದ್ರೆ ಕಾಂಗ್ರೆಸ್ ಅಲ್ಲಿ ಅದು ಜಾರಕಿಹೊಳಿ, ಅದರಲ್ಲಿ ಡೌಟ್ ಇಲ್ಲ, ಮಾತ್ ಬೇರೆ. ಆದ್ರೆ ಬಹಳ ದುಃಖಕರ ವಿಚಾರ ಅಂದ್ರೆ ಇದು ಸಮುದಾಯಗಳ ಸಂಘರ್ಷವಾಗಿ ಏರ್ಪಾಡಾಗ್ತಾ ಇರೋದು. ಇದು ಕೇವಲ ಇಬ್ಬರು ನಾಯಕರುಗಳ ಜಿದ್ದಾಜಿದ್ದಿಯ ಒಂದು ಪ್ರಸಂಗ ಮೀರಿ ಸಮುದಾಯಗಳ ಸಂಘರ್ಷ ಆಗ್ಬಿಟ್ರೆ ಇದು ಕರ್ನಾಟಕಕ್ಕೆ ಒಳ್ಳೆಯದಲ್ಲ. ಒಂದು ಆಮೇಲೆ ಈ ನಿರ್ಮಲಾನಂದ ಶ್ರೀ ಸ್ವಾಮೀಜಿ ಆಗ್ಲಿ ಅಥವಾ ಬೇರೆ ಬೇರೆ ಒಕ್ಕಲಿಗ ಸಮುದಾಯದ ಧರ್ಮಗುರುಗಳಾಗ್ಲಿ ಅವ್ರು ಹೇಳ್ತಾ ಇರೋದೇನು ಅಂದ್ರೆ, ಈ ತರದ ಒಂದು ಒಪ್ಪಂದ ಆಗಿದೆ, ಒಪ್ಪಂದಕ್ಕೆ ಬೆಲೆ ಕೊಡಿ. ಇಷ್ಟು ದಿನ ನಿಮ್ಮ ಅಹಿಂದ ನಾಯಕರುಗಳು ಮುಖ್ಯಮಂತ್ರಿ ಆಗಿದ್ದಾರೆ, ಈಗ 2.5 ವರ್ಷ ನಮ್ಮ ನಾಯಕರಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ ವಿನ, ಆದ್ರೆ ಅದಕ್ಕೆ ಪರ್ಯಾಯವಾಗಿ ಮಾತಾಡ್ತಾ ಇರೋದು, ಅದಕ್ಕೆ ಉತ್ತರವಾಗಿ ಹೇಳ್ತಾ ಇರೋದು ಮುಖ್ಯ. ಕೆಲವು ಮಾತನ್ನು ಕೇಳಿಸ್ಕೊಂಡು ನಾನು ಈ ಒಕ್ಕಲಿಗ ಸಂಘಟನೆಯ ಕೆಲವು ನಾಯಕರುಗಳು ಟಿವಿನಲ್ಲೇ ಹೇಳಿಕೆ ಕೊಟ್ಟಿದ್ದನ್ನು ಗಮನಿಸಿದೆ. ಅವರು ನೇರ ಕಾಂಗ್ರೆಸ್ ಪಾರ್ಟಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ, ನೀವು ಅಹಿಂದ ನಾಯಕರನ್ನ ಏನಾದ್ರು ಇಳಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೆಟ್ಟ ದಿನಗಳನ್ನು ನೋಡ್ಬೇಕಾಗ್ತದೆ. ಅಂದ್ರೆ ಇದು ಅತಿರೇಕದ ಮಾತು ಅಲ್ವಾ? ಈಗ ನಿಮ್ಮನ್ನ ಸಿದ್ದರಾಮಯ್ಯನವರನ್ನ 2 ಬಾರಿ ಮುಖ್ಯಮಂತ್ರಿ ಮಾಡಿ ಮತ್ತೆ ಈ ತರದ ಒಂದು ವಾರ್ನಿಂಗ್ ಅನ್ನ ಪಡಿಬೇಕಾ ಕಾಂಗ್ರೆಸ್? ಅಥವಾ ಒಬ್ಬ ಅಹಿಂದ ಆಗ್ಲಿ, ಲಿಂಗಾಯತ ಆಗ್ಲಿ, ಒಕ್ಕಲಿಗ ಆಗ್ಲಿ ಬೇರೆ ಸಮುದಾಯಕ್ಕೆ ಅವಕಾಶ ಸಿಗ್ಲೇಬಾರ್ದ? ಬೇರೆ ಸಮುದಾಯಗಳಿಗೆ ಅವಕಾಶ ಇಲ್ವಾ? ಹಾಗಾದ್ರೆ ಈ ತರದ ಒಂದು ಜಿದ್ದಾಜಿತನ ಫಲವಾಗಿನೇ ಆ ತರದ ಮಾತುಗಳು ಬರೋದು, ಮುಂದೆ ಅದು ಸಂಘರ್ಷದ ಮಾತಾಗೋದು, ಅದು ಸಮುದಾಯದ ಸಂಘರ್ಷದ ಮಾತಾಗೋದು ಬಹಳ ಸರಳ. ಅದಕ್ಕೆ ಬಹುಶಃ ಇವತ್ತು ಏನು ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗ್ತಿದ್ದಾರೆ,
ಅಲ್ಲಿ ಏನ್ ತಿರುವು ಪಡಿತದೆ ನೋಡ್ಬೇಕು ನಾವೀಗ. ಬಟ್ ಈ ಸಮುದಾಯ, ಅದರಲ್ಲೂ ಅಹಿಂದ ಸಮುದಾಯದಿಂದಲೇ ಕಾಂಗ್ರೆಸ್ಗೆ ಅಧಿಕಾರ, ಇಸ್ ಇಟ್ ನಾಟ್ ಪಾರ್ಷಿಯಲಿ ಕರೆಕ್ಟ್ ಸರ್? ಯಾಕಂತಂದ್ರೆ ನಿನ್ನೆ ಮಾತನಾಡಿದವರು ಅದೇ ಹೇಳ್ತಿದ್ದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಅಹಿಂದ ಸಮುದಾಯದ ವೋಟ್ಗಳು ಅತ್ಯಂತ ನಿರ್ಣಾಯಕ ಪಾತ್ರ ನಿರ್ವಹಿಸಿವೆ. ಇನ್ ಕೇಸ್ ಅಹಿಂದ ನಾಯಕರಾದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಆ ವೋಟ್ಗಳು ಡೈವರ್ಟ್ ಆಗುತ್ತೆ, ಕಾಂಗ್ರೆಸ್ ವೋಟ್ ಹಾಕಲ್ಲ. ಈಗ ಪರ್ಯಾಯವಾಗಿ ಯಾವ ಪಾರ್ಟಿ ಇದೆ ಅದು ಬೇರೆ ಚರ್ಚೆ, ಬಟ್ ಅಹಿಂದ ವೋಟ್ಗಳು ಕಾಂಗ್ರೆಸ್ ಪಾರ್ಟಿಗೆ ಬ್ಯಾಕ್ ಬೋನ್ ಹೌದೋ ಅಲ್ವೋ ಅಂತ. ಅಲ್ಲ, ನೀವು ಉಪಯೋಗಿಸಿದ ಪದ ಕರೆಕ್ಟ್ ಆಗಿದೆ. ಪಾರ್ಷಿಯಲಿ ಟ್ರೂ, ನಾಟ್ ಫುಲ್ಲಿ ಟ್ರೂ, ಕಂಪ್ಲೀಟ್ಲಿ ಟ್ರೂ, ಪಾರ್ಷಿಯಲಿ ಟ್ರೂ. ಈಗ ಒಂದು ಚುನಾವಣೆ ಗೆಲ್ಬೇಕಾದ್ರೆ ಒಂದೇ ಒಂದು ಮತ ಕೂಡ ಮುಖ್ಯನೇ. ಅನೇಕ ಚುನಾವಣೆಯಲ್ಲಿ ಒಂದೇ ಒಂದು ಮತದಿಂದ ಗೆದ್ದವರಿದ್ದಾರೆ. ನಿರ್ಣಾಯಕ ಯಾವುದು? ಕೊನೆ ಮತ ನಿರ್ಣಾಯಕ, ಮೊದಲಿನ ಮತ ನಿರ್ಣಾಯಕನ, ಮಧ್ಯದ ಮತ ನಿರ್ಣಾಯಕವೇ? ಆ ನಿರ್ಣಾಯಕ ಅನ್ನೋದು ಯಾವುದು? ಒಂದು. ಇನ್ನೊಂದು, ಈ ಅಹಿಂದ ಸಮುದಾಯದ ಮತ ಕಾಂಗ್ರೆಸ್ಗೂ ಬೇಕು, ಬಿಜೆಪಿಗೂ ಬೇಕು. ಪ್ರತಿಯೊಂದು ರಾಜಕಾರಣಿಯು, ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೂಡ ಎಲ್ಲ ಸಮುದಾಯಗಳನ್ನ ಅಡ್ರೆಸ್ ಮಾಡಿನೇ ಮಾತಾಡಬೇಕಾಗ್ತದೆ. ಅಂತದ್ರಲ್ಲಿ ಅಹಿಂದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಸತತ 5 ವರ್ಷ ಕಾಲ ಒಂದು ಒಳ್ಳೆಯ ಸರ್ಕಾರ ನಡೆಸಿ ಯಾಕೆ ಸೋತರಾಗದ್ರೆ 2018ರಲ್ಲಿ? ಅಹಿಂದ ಮಾತ್ರ ಬೇಕು, ಯಾಕೆ ಸೋತರಾಗದ್ರೆ? ನಿಮ್ದೇ ಸರ್ಕಾರ, ನೀವೇ ಮುಖ್ಯಮಂತ್ರಿ, 5 ವರ್ಷ ಯಾರನ್ನೇ ಒಂದು ಸದನದಲ್ಲಿ ಹೇಳಿದ್ರು ಇವರು, ನಮ್ಮನ್ನು ಹೈಕಮಾಂಡ್ ಹೋಗ್ಲಿ, ನಮ್ಮ ದೆಹಲಿ ನಾಯಕರು ನನಗೆ ಕೈ ಹಿಡಿಲಿಲ್ಲ, ನನಗೆ ಯಾವ್ದ್ರ ಬಗ್ಗೆ ಇಂಟರ್ಫಿಯರ್ ಮಾಡ್ಲಿಲ್ಲ, ಅವ್ರನ್ನ ಕೈ ತೋರಿಸಲಿಲ್ಲ, ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟರು ಅಂತ ಅವರೇ ಹೇಳ್ಕೊಂತಿದ್ದಾರೆ. ಅಷ್ಟು ಸ್ವಾತಂತ್ರ್ಯ ಕೊಟ್ಟು 5 ವರ್ಷದ ಸರ್ಕಾರ ಮಾಡಿ ಆದ ಮೇಲೆ 2018ಕ್ಕೆ ನೀವು ಎಲೆಕ್ಷನ್ ಯಾಕೆ ಸೋತ್ರಿ? ಅಲ್ಲಿಗೆ ಅಹಿಂದ ಮಾತ್ರ ನಿರ್ಣಾಯಕ ಅಲ್ವಲ್ಲ. ಕೊನೆಗೆ ಅಹಿಂದ ಪ್ಲಸ್ ಡಿ.ಕೆ. ಶಿವಕುಮಾರ್ ಆಗಿದ್ದಕ್ಕೇನೆ 2023ಕ್ಕೆ ನಿಮ್ಗೆ ಅಧಿಕಾರ ಬಂತು. ಡಿ.ಕೆ. ಶಿವಕುಮಾರ್ ಪ್ರವಾಹ ಶಕ್ತಿ ಸೇರಿದವಾಗ 2023 ಚುನಾವಣೆಯಲ್ಲಿ